ನಮ್ಮ ಆಡು ಭಾಷೆನಲ್ಲಿ ಹೇಳ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರೆ ಕೆಲಸಕ್ಕೆ ಬಾರದ ನಾಲಾಯಕಗಳು. ಅವ್ರು ಏನು ಪ್ರಯೋಜನಕ್ಕೆ ಬರೋದಿಲ್ಲ, ದುಡಿದು ತಿನ್ನೋದಕ್ಕೆ ಯೋಗ್ಯತೆ ಇಲ್ಲ, ದುಡ್ಕೊಂಡು ತಿನ್ನೋರನ್ನ ನೋಡೋದಕ್ಕೂ ಸಹಿಸೋದಕ್ಕೂ ಯೋಗ್ಯತೆ ಇಲ್ಲದ ನಾಲಾಯಕಗಳು ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಭಾಳ ಆತ್ಮತೃಪ್ತಿಯಿಂದ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಜನಪರ, ಸಮಾಜಪರ, ದೇವತಾ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಜನಕ್ಕೆ ಕಾಣ್ತಾ ಇದೆ. ಸ್ಥಳೀಯ ಮತ್ತೆ ಈ ನಮ್ಮ ಏನು ಶಾಸಕರುಗಳು ಮತ್ತೆ MP ಗಳಿದಾರಲ್ಲ, ಉಡುಪಿ ಮತ್ತೆ ಅಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯವರು 80 ವರ್ಷದ ವಯೋವೃದ್ಧರ ಮೇಲೆ ಈ ರೀತಿ ಇಲ್ಲದ ಸಲ್ಲದ ಅಪಪ್ರಚಾರಗಳು ಮಾಡ್ತಾ ಇದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಇವ್ರಿಗೆಲ್ಲ ಪಾಠ ಕಲಿಸ್ಲಿಕ್ಕೆ ಯಾಕೆ ಅವರೆಲ್ಲ ಏನು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದಾರ ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನೇನಾದ್ರೂ ಮುಂದುವರಿಸ್ಕೊಂಡು ಹೋದ್ರೆ ನಿಮ್ಮ ಮನೆಯ ಮಠ ಸುತ್ತೂನು ಜನ ಕೂರ್ಲಿಕ್ಕಲ್ಲ, ನಿಲ್ಲಲಿಕ್ಕೆ ಸ್ಥಳ ಇಲ್ಲದಷ್ಟು ಜನ ಇಲ್ಲಿಂದ ದಂಗೆ ಎದ್ದು ಬರುವಂತ ಪರಿಸ್ಥಿತಿನ ಒಟ್ಕೊಳೋದ್ ಬೇಡ. ಅದಕ್ಕೆ ಬಾಂಬ್ ಬಿಡ್ತೀನಿ, ಇದಕ್ಕೆ JCB ತರ್ತೀನಿ. ಯಾರಪ್ಪ ನೀನು ದೇವಸ್ಥಾನಕ್ಕೆ ಒಂದು JCB ತಂದಿಡ್ಲಿಕ್ಕೆ? ನಮಸ್ತೆ, ನನ್ನ ಹೆಸರು ಲಕ್ಷ್ಮಣ್ ಕಲ್ಕುಂಟೆ ಅಂತ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾನು ಹೊಸಕೋಟೆ ತಾಲೂಕು ಕಲ್ಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು, ಅಂಜನಾ ವಿದ್ಯಾ ಕೇಂದ್ರ ಶಿಕ್ಷಣ ಸಂಸ್ಥೆಯ ಪೋಷಕರ ಮಂಡಳಿಯ ಅಧ್ಯಕ್ಷರು. ಬಂಧುಗಳೇ, ಈ ದಿವಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಸಂಬಂಧಪಟ್ಟಂಗೆ ನಮ್ಮ ಧರ್ಮಾಧಿಕಾರಿಗಳಾದಂತಹ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆ ಕಾವಂದರ ಮೇಲೆ ಹಲವಾರು ಕಿಡಿಗೇಡಿಗಳು, ನಮ್ಮ ಆಡು ಭಾಷೆನಲ್ಲಿ ಹೇಳ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರೆ ಕೆಲಸಕ್ಕೆ ಬಾರದ ನಾಲಾಯಕಗಳು, ಅವ್ರು ಏನು ಪ್ರಯೋಜನಕ್ಕೆ ಬರೋದಿಲ್ಲ, ದುಡಿದು ತಿನ್ನೋದಕ್ಕೆ ಯೋಗ್ಯತೆ ಇಲ್ಲ, ದುಡ್ಕೊಂಡು ತಿನ್ನೋರನ್ನ ನೋಡೋದಕ್ಕೂ ಸಹಿಸೋದಕ್ಕೂ ಯೋಗ್ಯತೆ ಇಲ್ಲದ ನಾಲಾಯಕಗಳು ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಭಾಳ ಆತ್ಮತೃಪ್ತಿಯಿಂದ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಏನು ಇವತ್ತಿನ ದಿವಸದಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಜನಪರ, ಸಮಾಜಪರ, ದೇವತಾ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಜನಕ್ಕೆ ಕಾಣ್ತಾ ಇದೆ. ಕೆಲವ್ರಿಗೆ ಮತಿಗೆಡಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಈ ನಮ್ಮ ಏನು ಮಹೇಶ್ ತಿಮ್ಮಾರೂಢವರು, ಗಿರೀಶ್ ಮಟ್ಟಣ್ಣನವರು, ತಮ್ಮ ಶೆಟ್ಟಿ ಅವರು, ಅವ್ನು ಯಾರೋ ಇತ್ತೀಚೆಗೆ ಒಬ್ಬ ಯೂಟ್ಯೂಬ್ ಚಾನಲ್ ಅವರು ಕುಡ್ಲಾರಾಂಪೆ ಅಂತ ಅಂದ್ಬಿಟ್ಟು ಹೇಳಿ ಇವ್ರು ಯಾವುದೋ ಒಂದು TV ಮಾಧ್ಯಮನ ಚಾನಲ್ನ ಪ್ರಾರಂಭ ಮಾಡಿ ಎಲ್ಲಾರ್ದು ಆಯ್ತು, ಈಗ ಇವರೊಬ್ರು ಪ್ರಾರಂಭ ಆಗಿದ್ದಾರೆ ನೋಡಿ. ರಾಂಪೆ ಅವರೇ, ಸಾಕು, ಆಟಗಳಾಡಿದ್ದಾಯ್ತು, ಸಾಕು, ಬೇಡ, ಒಳ್ಳೆ ರೀತಿಯಲ್ಲಿ ನಡಿಲಿಕ್ಕೆ, ದುಡಿಲಿಕ್ಕೆ ಭಗವಂತ 2 ಕೈ ಕಾಲು ತಲೆ ಶರೀರ ಅಂಗಾಂಗ ಕೊಟ್ಟಿದ್ದಾನೆ, ದುಡುತ್ತೀನಿ. ಈ ರೀತಿ ಅಪಪ್ರಚಾರಗಳು ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡಿ ಹೆಂಡತಿ ಮಕ್ಕಳಿಗೆ ಶ್ರೇಯಸ್ ತರೋದಿಲ್ಲ. ಇದು ಪುನರ್ಜನ್ಮದಲ್ಲಿ ಮಾಡಿರೋ ಪಾಪ ಕರ್ಮಗಳನ್ನ ಯಾವಾಗಲೂ ಅನುಭವಿಸ್ಬೇಕಾಗಿತ್ತು, ಅದನ್ನ ಈಗ ಇಲ್ಲೇ ನಾವೇ ಅನುಭವಿಸುವಂತ ಪರಿಸ್ಥಿತಿಗಳಿದಾವೆ. ಭಗವಂತನಿಗೆಲ್ಲ ಕಣ್ಣಿದೆ. ಹೆಚ್ಚಾಗಿ ಹೇಳ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರೆ, ನಮ್ಮ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಕಾವಂದ್ರು 20ನೇ ವಯಸ್ಸಿನಲ್ಲಿ ಪಟ್ಟಾಭಿಷೇಕ ತಗೊಂಡು 80 ವರ್ಷಗಳ ಕಾಲ 24 ಗಂಟೆಗಳಲ್ಲಿ ಅಮ್ಮಮ್ಮ ಅಂದ್ರೆ ಒಂದು 2-3 ಗಂಟೆಗಳ ಕಾಲ ನಿದ್ದೆ ಮಾಡಿದ್ರು ಸಹ ಜನಪರ, ಸಮಾಜಪರ, ದೈವತಾ ಕಾರ್ಯಗಳಲ್ಲಿ ತೊಡ್ಕೊಂಡಿದ್ದಾರೆ. ಅವ್ರ ಜೀವನ ಇದುವರೆಗೂ ತೊಡಗಿಸ್ಕೊಂಡಿದ್ದಾರೆ 80 ವರ್ಷಗಳ ಕಾಲ. 80ನೇ ವಯಸ್ಸಿನಲ್ಲಿ ನಡೀತಾ ಇದೆ ಈಗ ಅವ್ರಿಗೆ. ನೋಡಿ, ಅಲ್ಲಿನ ಈ ವಯಸ್ಸಲ್ಲಿ ಅವ್ರಿಗೇನು ಬೇಕಾದಂಥದ್ದಿಲ್ಲ, ಆದ್ರೂ ಆ ಮಂಜುನಾಥನ ಕೃಪಾ ಕಟಾಕ್ಷದಿಂದ ಅವರು ನಲಿದಾಡುವ ದೇವರು, ಮಾತನಾಡುವ ಮಂಜುನಾಥ ಅಂತ ಅಂದ್ಬಿಟ್ಟು ಹೇಳಿ ಹಲವಾರು ಪದ್ಧತಿಗಳಲ್ಲಿ ಹಲವಾರು ರೀತಿಯಲ್ಲಿ ಅವ್ರಿಗೆ ಹೆಸರುಗಳನ್ನ ನಾಮಕರಣ ಮಾಡಿದ್ದಾರೆ. ಜನ ಸುಮ್ಮನೆ ಕೊಡೋದಿಲ್ಲ, ಆ ದೇವರು ಸುಮ್ಮನೆ ಮೆಚ್ಚೋದಿಲ್ಲ. ಅವ್ರು ಮಾಡಿರೋ ಕಾರ್ಯ ಕರೆಕ್ಟ್ ಆಗಿರೋದಕ್ಕೆ 80 ವರ್ಷ ಭೂಮಿ ಮೇಲೆ ಬದುಕಿ ಇವತ್ತು ಎಲ್ಲಾ ರೀತಿಯ ಸವಲತ್ತುಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇದೆ. ಅಲ್ಲಿನ ಸ್ಥಳೀಯ ಮತ್ತೆ ಈ ನಮ್ಮ ಏನು ಶಾಸಕರುಗಳು ಮತ್ತೆ MP ಗಳಿದಾರಲ್ಲ, ಉಡುಪಿ ಮತ್ತೆ ಅಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯವರು 80 ವರ್ಷದ ವಯೋವೃದ್ಧರ ಮೇಲೆ ಈ ರೀತಿ ಇಲ್ಲದ ಸಲ್ಲದ ಅಪಪ್ರಚಾರಗಳು ಮಾಡ್ತಾ ಇದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಇವ್ರಿಗೆಲ್ಲ ಪಾಠ ಕಲಿಸ್ಲಿಕ್ಕೆ ಯಾಕೆ ಅವರೆಲ್ಲ ಏನು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದಾರ ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳ ಸಬಲೀಕರಣ, ಹಾಲು ಉತ್ಪಾದಕರ ಸಂಘಗಳು, ದೇವಸ್ಥಾನಗಳು, ಕೆರೆ ಕಟ್ಟಡಗಳು, ಶಾಲೆಗಳಿಗೆ ಬೇಕಾದಂತಹ ಶಿಕ್ಷಕರ ಸವಲತ್ತು, ಆರೋಗ್ಯ ಭಾಗ್ಯ, ವಿದ್ಯೆ ಭಾಗ್ಯ ಎಲ್ಲ ಕೊಡ್ತಾ ಇದಾರೆ. ಸರ್ಕಾರ ಮಾಡದೇ ಇರತಕ್ಕಂಥ ಅಭೂತಪೂರ್ವಕ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯ ಶಾಸಕರು ಯಾಕೆ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿ ಎಲ್ಲೋ ಒಂದ್ ಕಡೆ ನಮ್ಮ ಬೆಂಗಳೂರಲ್ಲಿ ಕೂತಿದ್ರು ನಮ್ಗೆಲ್ಲೋ ಒಂದ್ ಕಡೆ ನಾಚಿಕೆ ಆಗ್ತದೆ.
ಯಾಕಪ್ಪ ಇವ್ರು ಇದ್ರ ಬಗ್ಗೆ ಎಲ್ಲ ಯಾಕೆ ಈ ನಮ್ಮ ಮಹೇಶ್ ತಿಮ್ಮರೋಡ್ ಅವ್ರದ್ದು ಅವರ ಮನೆತನದ ಇತಿಹಾಸ ಏನು, ಅವರ ತಿಂಗಳ ಆಯವ್ಯಯ ಏನು, ಆ ಅಪ್ಪನಿಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಇಷ್ಟೆಲ್ಲ ಎಲ್ಲಿ ಮಿಂಚಕ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿ ಯೋಚನೆ ಮಾಡ್ಬೇಕು. ಈಗ ನಮ್ಮ ಮೊನ್ನೆ ಸಿದ್ದರಾಮಣ್ಣವ್ರಿಗೂ ನಾನು ಒಂದು ಮನವಿ ಕೊಡಬೇಕು ಅಂತ ಅಂದ್ಬಿಟ್ಟು ಇದೀನಿ ಇದ್ರ ಬಗ್ಗೆ. ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಮಾತ್ರ ಮಾತಾಡ್ಲಿಕ್ಕೆ ಇಷ್ಟೆಲ್ಲ ರೀತಿ ಜನನ ಪ್ರಚಲಿತ ಮಾಡಿ ಓಡಾಡ್ತಾ ಇರೋದನ್ನ ನೋಡ್ತಾ ಇದಾರಲ್ಲ. ಈ ತಿಮ್ಮಾರೋಡ್ ಅವ್ರದ್ದು ಮತ್ತೆ ಈ ಮಹೇಶ್ ಗಿರೀಶ್ ಅವರು, ಪ್ರಸನ್ನ ಅವರು, ರವಿ ಅವರು, ಇವನ್ ಟಿವಿ ಚಾನಲ್ಗಳು, ಮಾಧ್ಯಮದವ್ರದ್ದು, ಇವ್ರಿಗೆಲ್ಲ ಯಾವ್ದು ಏನು ಅವ್ರದ್ದು ಯಾವ್ದು ಕೇಸ್ಗಳಿಲ್ವಾ? ನೋಡಿ, ಹೆಣ್ಮಗು ಸೌಜನ್ಯ, ನಮ್ಮ ತಾಯಿ, ನಮ್ಮ ಅಕ್ಕ, ನನ್ನ ತಂಗಿ, ನ್ಯಾಯ ಕೊಡ್ಸೋಣ, ನ್ಯಾಯದ ಪರ ಓಡಾಡೋಣ. ಅದನ್ನ ಬಿಟ್ಟು ಕೋತಿ ತಿಂದು ಮೇಕೆ ಗುಜ್ಜಿತು ಅಂತ ಅಂದ್ಬಿಟ್ಟು ಹೇಳ್ತಾರೆ ಕನ್ನಡದಲ್ಲಿ ಗಾದೆ ಮಾತನ್ನ. ಆ ರೀತಿ ಮಾತು ಬರದೇ ಇರೋರು ಜನ ತೊಂದರೆ ಮಾಡಿದವರು. ನೋಡಿ, ಜೈನ್ಯರ ಸಮುದಾಯದವರು ನಮ್ಮ ಕ್ಷೇತ್ರದಲ್ಲಿ ಕಡಿಮೆ ಇದ್ದಾರೆ, ಅರ್ಥ ಆಯ್ತಾ? ಅದೇ ಬೇರೆ ಸಮುದಾಯದವ್ರು ಏನಾದ್ರೂ ಒಂದು ಮಾಡೋಷ್ಟೊತ್ತಿಗೆ ಹೋಗ್ತಾರಲ್ಲ. ನಾನು ಸಮುದಾಯನ ಗುರುತಿಸಿ ಹೇಳ್ತಾ ಇಲ್ಲ, ಅನ್ಯತಾ ತಿಳ್ಕೊಬೇಡಿ. ಆ ಸಮುದಾಯದವರಿಗೆ ಯಾವ ರೀತಿ ನ್ಯಾಯ ಕೊಡ್ತಾ ಇದೆ ಸರ್ಕಾರ, ಬೇರೆ ಸಮುದಾಯಕ್ಕೆ ಯಾವ ರೀತಿ ನ್ಯಾಯ ಕೊಡ್ತಾ ಇದೆ, ಇದು ತಪ್ಪು ಅಂತ ಅಂದ್ಬಿಟ್ಟು ಹೇಳಿ, ಇದು ಖಂಡನೀಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ವಿ. ನೋಡಿ, ಇದೇ ರೀತಿ ಏನಾದ್ರು ಮಾಧ್ಯಮಗಳಲ್ಲಿ ಚಾನಲ್ಗಳವರು ಮತ್ತೆ ಮಹೇಶ್ ತಿಮ್ಮಾರೋಡವರು, ಇನ್ನೊಬ್ರು ಮತ್ತೊಬ್ರು ಅವ್ರ ಜೊತೆಗೆ ಬೆಂಬಲಿಗರು ಏನಿದ್ದಾರೆ, ಇದನ್ನೇನಾದ್ರೂ ಮುಂದುವರಿಸ್ಕೊಂಡು ಹೋದ್ರೆ ನಿಮ್ಮ ಮನೆಯ ಮಠ ಸುತ್ತೂನು ಜನ ಕೂರ್ಲಿಕ್ಕಲ್ಲ, ನಿಲ್ಲಲಿಕ್ಕೆ ಸ್ಥಳ ಇಲ್ಲದಷ್ಟು ಜನ ಇಲ್ಲಿಂದ ದಂಗೆ ಎದ್ದು ಬರುವಂತ ಪರಿಸ್ಥಿತಿನ ಒಡ್ಕೊಳೋದ್ ಬೇಡ. ನಿಮ್ಮ ಮಾನ ಮರ್ಯಾದೆನ ಹರಾಜ್ ಹಾಕೋಬೇಡಿ. ನೋಡಿ, ಅದಕ್ಕೆ ಬಾಂಬ್ ಬಿಡ್ತೀನಿ, ಇದಕ್ಕೆ JCP ತರ್ತೀನಿ. ಯಾರಪ್ಪ ನೀನು ದೇವಸ್ಥಾನಕ್ಕೆ ಒಂದು JCP ತಂದಿಡ್ಲಿಕ್ಕೆ? ಇವತ್ತು ಸಂಘ ಸಂಸ್ಥೆಗಳು ನಡೀತಾ ಇದೆ, ಸುಮಾರು ಯೋಜನಾ ಕಚೇರಿಗಳು, 45,000 ಕಚೇರಿ ಇದೆ. ಆ ಕಚೇರಿಯಲ್ಲಿ ಕೆಲಸ ಮಾಡೋಂಥವ್ರು ಇದ್ದಾರೆ. ಆ ಕಚೇರಿಯಲ್ಲಿ ಸಂಬಂಧಪಟ್ಟಂತಹ ಮಹಿಳೆಯರು ಮತ್ತೆ ಪುರುಷರು ಯಾವುದೋ ಕೆಲವು ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಬಡ್ಡಿ ತಗೊಂಡು ಅವ್ರಿಗೆ ಏನು ಹಣ ತುಂಬಬೇಕೋ ಅವ್ರು ಕೊಡುವಂತಹ ಒಂದು ಇನ್ಸೆಂಟಿವ್ ನಲ್ಲಿ ಅಲ್ಲಿನ ವ್ಯವಸ್ಥೆಗಳನ್ನ ನಡೆಸ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಇವತ್ತು ನಾನೇ ಸಾಲ ತಗೋಬೇಕಪ್ಪ, ಯಾರಪ್ಪ ಕೊಡ್ತೀರಿ? ಎಷ್ಟು ಡಾಕ್ಯುಮೆಂಟೇಶನ್ ಕೇಳ್ತೀರಿ? ಒದಗ್ಸಕ್ಕಾಗತ್ತಾ? ಸಕಾಲಕ್ಕೆ ತಗೊಳಕ್ಕಾಗತ್ತಾ? ಇವತ್ತು ಕಿಡ್ನಿ ಡಯಾಲಿಸಿಸ್ ಪೇಷಂಟ್ ಆಗಿದೆ, ನಮ್ಮ ಸಂಘದಲ್ಲಿ ಒಂದು ಮಹಿಳೆ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರೆ 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗಿದ್ರೆ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವ್ರು ₹1,00,000 ಆದ್ರೂ ಕೊಡ್ಬೋದು, 50,000 ಅನ್ನೋದ್ರು ಕೊಡ್ಬೋದು, 80,000 ಅನ್ನೋದು ಅವ್ರ ಮನ್ಸ ಇಚ್ಛೆ ಸ್ವಂತ ದುಡ್ಡನ್ನು ಕೊಡ್ತಾ ಇದಾರೆ. ಅವರು ಯಾರು ಮಾಡ್ತಾ ಇದಾರೆ? ಸರ್ಕಾರದಲ್ಲಿ ನಾವು ಅಪ್ಲಿಕೇಶನ್ ಹಾಕೊಟ್ರೆ 100 ಸಲ ತುರ್ಗ್ಬೇಕು. CM ಕೋಟ, PM ಕೋಟ, MP ಕೋಟ, MLA ಕೋಟ ಅಂತ ಅಂದ್ಬಿಟ್ಟು ಹೇಳಿ ಇವತ್ತು ನೇರವಾಗಿ ಕೊಡ್ತಾ ಇದ್ದಾರೆ. ಒಂದು ಸಂಘಗಳಲ್ಲಿ ಕೆಲಸ ಮಾಡುವಂತಹ ಕುಟುಂಬಸ್ಥರಿಗೆಲ್ಲಾನು ಒಂದು ಮಾಶಾಸನ ಮಾಡಿದ್ದಾರೆ. ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಅಂತ ಹೇಳ್ಬೇಡಿ ಹೇಳಿ ಸೂರು ಕಾರ್ಯಕ್ರಮ ಮಾಡಿದ್ದಾರೆ. ಎಷ್ಟಿದೆ ಕಾರ್ಯಕ್ರಮಗಳು, ಅದ್ರ ಬಗ್ಗೆ ಹೇಳಲಿಕ್ಕೆ ಪದಗಳು ಇಲ್ಲ, ದಿನಾನೂ ಇಲ್ಲ, ಸಮಯನೂ ಇಲ್ಲ, ಅಷ್ಟೆಲ್ಲ ಇದೆ. ಆ ನಿಮ್ಮ ಒಂದು ಕುಂಟೆಯಿಂದ ಆಚೆ ಬಂದು ಸಮುದ್ರನ ನೋಡಿ. ಒಂದು ಹೆಣ್ಣು ಇದೆ, ಪ್ರಕರಣ ಇದೆ, ತೊಂದರೆ ಆಗಿದೆ, ಅದಕ್ಕೆ ನ್ಯಾಯ ಕೊಡ್ಸೋಣ. CBI ಇದೆ, ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಇದೆಲ್ಲ ಆಗ್ಲಿ. ಇದನ್ನೆಲ್ಲ ಬಿಟ್ಬಿಟ್ಟು ನೋಡಿ, ತಾಳ್ಮೆಯಿಂದ ಸಹಿಸ್ಕೋತಾ ಇದ್ದೀವಿ. ಇದೇ ರೀತಿ ಏನಾದ್ರು ಆಯ್ತು ಅಂತ ಅಂದ್ಬಿಟ್ಟು ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದು ನಿಮ್ಗೆ ಸಹಿಸುವಂಥದ್ದಲ್ಲ, ನಿಮಗೆ ಶೋಭೆ ತರಂಥದ್ದಲ್ಲ. ಬಹಳ ಖಡಕ್ಕಾಗಿ ನಾನೊಂದು ಬೆಂಗಳೂರಿನ ಸ್ಥಳೀಯ ವ್ಯಕ್ತಿಯಾಗಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತನಾಗಿ, ವೀರೇಂದ್ರ ಹೆಗ್ಡೆ ಸ್ವಾಮಿಗಳು ಮಾಡತಕ್ಕಂತಹ ಪರಿಕಲ್ಪನೆಗಳನ್ನ 2 ಕಣ್ಣು, ತಲೆ, ಕಿವಿ, ಕಣ್ಣು, ಮೂಗು ಇದ್ದು ನಾವು ಪರೀಕ್ಷೆ ಮಾಡಿ ಹೇಳ್ತಕ್ಕಂತಹ ಮಾತೇನು ತಂದ್ಬಿಟ್ಟು ಹೇಳಿದ್ರೆ ಸರಿ ರೀತಿಯಿಂದ ನಡೆಸ್ಕೊಳ್ರಿ. ಮುಂದಿನ ದಿನಗಳಲ್ಲಿ ಇದೆಲ್ಲ ನೀವು ಸಹಿಸೋದಲ್ಲ, ಶೋಭೆ ತರೋಂಥದ್ದಲ್ಲ.